ಯಾವ ಹುಡುಗಿ ನೋಡ್ಕೊಂಡು ಹಾಂ ಯಾವ ಹುಡುಗಿ ನೋಡ್ಕೊಂಡು ಗುರು ಅದು ಯಾಕೆ ಕೇಳ್ತೀರಾ ಅದೊಂದು ದೊಡ್ಡ ಸ್ಟೋರಿ. ಬೆಳಗ್ಗೆನೆ ಎದ್ದೆ ಹುಡುಗಿ ನೋಡಿದೆ ಇಲ್ಲ ಕಣ್ಣು ನೋಡಿದ್ಲು ಬಿದ್ದೋಗ್ಬಿಟ್ಟೆ ಇಲ್ಲ ಬೆಳಗ್ಗೆನೆ ಎದ್ದು ಟೀ ಕೊಟ್ಟರು ಟೀ ಕುಡಿದ್ಬಿಟ್ಟು ಹಿಂಗೆ ಫೋನ್ ನೋಡ್ಕೊಂಡು ಕೂತಿದ್ದೆ. ನಮ್ಮ ಹುಡುಗಿದ ಮೆಸೇಜ್ ಬಂತು. ನಾನು ಸರಿ ಆಯಿತು ನೋಡೋಣ ಅಂತ ನಿನ್ನ ಪಾತ್ರೆ ತೊಳೆಯೋದು ನಾನು ನಿನ್ನ ಜೊತೆ ನಿಲ್ಲೋದು ಅಡುಗೆ ಮನೇಲಿ ಎರಡೂ ಒಂದೇ ಅಕಸ್ಮಾತ್ ನಾನು ಮಾತಿಗೆ ಲವರ್ ಬಂದ್ಬಿಟ್ರೆ ಬ್ರೋ ರಿಪೀಟ್ ಇನ್ನೊಂದ್ಸಲ ಮತ್ತೊಮ್ಮೆ ತೋರ್ಸಲಿ ಅಲ್ಲಿ ಮತ್ತೊಮ್ಮೆ ಅಲ್ಲ ಅಲ್ಲಿ ರಿಯಾಕ್ಷನ್ ತೋರ್ಸಕ್ ಅದೇ ಆಮೇಲೆ ಐತೆ ಹಬ್ಬ ಸರಿಯಾಗಿ ಮಾಡ್ತೀನಿ ಮಾರಿ ಹಬ್ಬನ. ಹಾಂ ಮಾಜಿ ಲವರ್ ಅಂತೆ ಮಾಜಿ ಲವರ್ ಹಂಗಂದ್ರೆ ಏನಣ್ಣ? ಎಕ್ಸ್ ಲವರ್ ಅಂತ ಹಂಗಂದ್ರೆ ಓ ಮೊದಲ ಪ್ರೇಯಸಿ. ಓ ಹಂಗೆ ಸರಿ ಅಣ್ಣ ಹಂಗೆ ತಾನೆ ಅಣ್ಣ? ಹಾಂ ಅಷ್ಟೇ ಕನ್ನಡದಲ್ಲಿ ಹಂಗೇನೆ. ಹಾಂ ಹಂಗೆ ಬಂದ್ರೆ ಏನು ಮತ್ತೆ ಹೋಗ್ಬಿಡ್ತಾನ ಹಂಗಂತ ಸುಮ್ಮನೆ ಇರ್ಬೇಕಪ್ಪ. ರಿಯಾಕ್ಷನ್ ಯಾಕೆ ಕೊಡ್ತೀಯಾ? ಬಂದ್ರೆ ಏನು ಅಲ್ಲ ನಾನು ಕೇಳ್ತಾ ಇರೋದು ರಿಯಾಕ್ಷನ್ ಯಾಕೆ ಕೊಡ್ತೀಯಾ? ಮತ್ತೆ ಅದು ರಿಯಾಕ್ಷನ್ ಜಗಳ ಮಾಡಿ ಹೊಡೆದಾಡ್ಕೊಬೇಕು ಅಣ್ಣ. ನೀವು ಅಲ್ಲಿಂದ ಎತ್ಕೊಬೇಕು. ಯಾಕ ನೀವು ಇಲ್ಲೇನಿಲ್ವಾ? ಅಲ್ಲೇನಿಲ್ಲ, ಕೆಳಗೆ ಕುಕ್ಕರ್ ಐತೆ, ಕುಕ್ಕರ್ ತಗೊಳ್ಳಿ. ಎಲ್ಲ ಬಿಡು ಇವಾಗ ವರ್ಷಕ್ಕೆ ಇದು ಮಾಡಿದ್ನಲ್ಲ ತೊಳೆದ್ನಲ್ಲ ಬಿಡು ಪಾತ್ರೆ. ಕಾಲ್ ಮೇಲೆ ಬಿದ್ದಿರೋದು ಅಲ್ಲಿ ಕೈಯಲ್ಲಿ ಹೊಡ್ಸ್ಬೇಕಾಗ ಇದು ಟೂ ಮಚ್. ಕೈಯಲ್ಲಿ ಹೊಡ್ಸ್ಬೇಕು, ಇದನ್ನ ಯಾರು ಒಪ್ಕೊಳ್ಳಲ್ಲ. ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಸ್ವಲ್ಪ ವೆರೈಟಿ ಏನಾದರೂ ಮಾಡಿಕೊಡೋಣ ಸೂರಿಗೆ ಮಕ್ಳಿಗೆ ಅಂತ ಅಂದ್ಕೊಂಡಿದ್ದೀನಿ. ಅಗಸಿಂಗು ಕೂಡ ಇವಾಗ ಬಂದಿದ್ದಾನೆ. ಸೊ ನೋಡೋಣ ಯಾವ ಥರ ಬರುತ್ತೆ ರೆಸಿಪಿ ಅಂತ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಅವರು ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಹೇಗೆ ಬರುತ್ತೆ ರೆಸಿಪಿ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ. ಸೊ ಫಸ್ಟು ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ನ ಮಾಡಿ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಕೋಸು, ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಇವೆಲ್ಲನೂ ಕೂಡ ತಗೊಂಡು ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಮನೇಲಿದ್ದಾಗ ಏನಾದರೂ ಒಂದು ಮಾಡಿಕೊಟ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದರೆ ನಾನು ಇದು ಫಸ್ಟು ಟೈಮು ಹೊಸ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೋ ಬರಲ್ವೋ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ. ಹೇಗೆ ಬಂದರೂ ಕೂಡ ಅಪ್ಸೆಟ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ, ನೆಕ್ಸ್ಟ್ ಟೈಮ್ಗೆ ಕರೆಕ್ಟ್ ಮಾಡ್ಕೊಬೋದು. ಹಾಗಾಗಿ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ನಾನು ಆರ್ಡ್ರ್ ಮಾಡಿದ್ದೆ ಬ್ರೆಡ್ಡು. ಸೊ ಹಾಗಾಗಿ ಆ ಬ್ರೆಡ್ಡಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ನೋಡಿ ಈ ಥರ ಜಾಲರಿ ಇಟ್ಟಿದ್ದೀನಿ. ಈ ಥರ ಜಾಲರಿ ಇಟ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೋಸು ಹಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ, ಆ ಕೋಸನ್ನು ಕೂಡ ಸೈಡಲ್ಲಿ ಸಪ್ರೇಟು ಇಟ್ಕೊತಾ ಇದ್ದೀನಿ. ಮತ್ತು 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಸಣ್ಣವು, ಆ ಟೊಮೊಟೊನೂ ಕೂಡ ಅಲ್ಲಿ ಸೈಡಲ್ಲೇ ಹಾಕ್ಕೊತಾ ಇದ್ದೀನಿ. ಮತ್ತು 2 ಈರುಳ್ಳಿ ಹಚ್ಕೊಂಡಿದ್ದೆ, ಅದು ಕೂಡ ಸಣ್ಣದು ಈರುಳ್ಳಿ ಹಚ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಸ್ಟೀಮ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಕೋಸು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ನೋಡಿ ಸ್ವಲ್ಪ ನೀರು ಚೆನ್ನಾಗಿ ಕಾಯ್ದಿದೆ. ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಇದು ಸ್ಟೀಮ್ ಕೊಡಬೇಕಾದ್ರೆ ಅಂದರೆ ಹಬೆಯಲ್ಲೇ ಬೇಯುತ್ತಲ್ವ, ಹಾಗಾಗಿ ಹಬೆಯಲ್ಲಿ ಬೇಯಲಿ ಅಂತ ಪ್ಲೇಟ್ ಮುಚ್ಚಿದ್ದೀನಿ. ಇವಾಗ ಪ್ಲೇಟು ತೆಗ್ದು ನೋಡೋಣ ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ಥರ ಹಬೆಯಲ್ಲಿ ಬೆಂದಿರೋ ಅಂಥದ್ದು. ಇವಾಗ ಇದನ್ನು ತಗೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಯಾನ್ನ ತಗೊಂಡು ಇಟ್ಟಿದ್ದೀನಿ. ಇವಾಗ ನಾವು ಫಸ್ಟು ಸ್ಟೀಮ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ತಗೊಂಡು ನೋಡಿ ಈ ಪ್ಯಾನ್ ಒಳಗಡೆ ಎಲ್ಲನೂ ಕೂಡ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಯೋನೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡಿದ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಕ್ವಾಂಟಿಟಿಲಿ ಇರಲಿ. ಇದು ಬಂದ್ಬಿಟ್ಟು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, 1/4 ಸ್ಪೂನಷ್ಟು ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ, 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗೆಲ್ಲ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲೆ ಎಲ್ಲ ಏನಿರುತ್ತೋ ಅದೆಲ್ಲನೂ ಕೂಡ ಈ ಥರ ಮಿಕ್ಸ್ ಆಗಿರುತ್ತೆ. ಅಂದರೆ ವೆಜಿಟೇಬಲ್ಗೆ ಉಪ್ಪು ಖಾರ ಎಲ್ಲ ಇಳ್ದಿರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಹಂಚನ್ನ ಇಡ್ತಾ ಇದ್ದೀನಿ. ಇವಾಗ ಹಂಚು ಸ್ವಲ್ಪ ಕಾಯೋದಕ್ಕೆ ಇಟ್ಬಿಡೋಣ ಫಸ್ಟು.
ಹಂಚು ಇವಾಗ ಕಾಯ್ದಿದೆ. ಇದಕ್ಕೆ ಫಸ್ಟು ಒಂದು ಮೊಟ್ಟೆ ಹೊಡೆದ್ಬಿಟ್ಟು ನೋಡಿ ಈ ಥರ ಹಂಚು ಮೇಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ಪ್ರೆಡ್ನ ಮಾಡಬೇಕಾಗತ್ತೆ. ಈ ಥರ ನೋಡಿ ಇಷ್ಟು ಸ್ಪ್ರೆಡ್ ಮಾಡಿದ್ರೆ ಸಾಕು, ಜಾಸ್ತಿ ಸ್ಪ್ರೆಡ್ ಆಗೋದು ಬೇಡ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಿತುಗೆ ರೀತಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ನೋಡೋಣ ಹೊಸ್ದಾಗೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಆಲ್ಮೋಸ್ಟ್ ಅರ್ಧ ಬೆಂದಿದೆ. ಇದು ಬೆಂದು ಆದಮೇಲೆ ಸಪ್ರೇಟಾಗಿ ತೆಗ್ದು ಇಟ್ಕೊಬೇಕು. ಇದನ್ನು ಇವಾಗ ಒಂದು ಪ್ಲೇಟ್ಗೆ ನೋಡಿ ಈ ಥರ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಮಲ್ಟಿಗ್ರೈನ್ದು ಬ್ರೆಡ್ಡು ಬುಕ್ ಮಾಡಿ ತರಿಸಿದ್ದೆ. ನಿಜವಾಗ್ಲೂ ಇದು ಸಾಲ್ಟೆಡ್ ತರಿಸ್ಬಿಟ್ಟಿದ್ದೀನಿ, ಸ್ವೀಟ್ ತರಿಸಿರಲಿಲ್ಲ. ಸಾಲ್ಟೆಡ್ ತರಿಸಿರೋದ್ರಿಂದ ಏನಪ್ಪ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ಈ ಥರ ಐಡಿಯಾ ಬಂತು. ಸೊ ನಾನು ಕೂಡ ಟ್ರೈ ಮಾಡೋಣ ಈ ಥರ ಒಂದು ಸಲ ಮನೇಲಿ ಬ್ರೆಡ್ ಯೂಸ್ ಮಾಡಿಕೊಂಡು ಯಾವ ಥರ ಎಲ್ಲ ರೆಸಿಪಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಬ್ರೆಡ್ ಸ್ವಲ್ಪ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಇವಾಗ ಆ ಕಡೆ ಮತ್ತು ಈ ಕಡೆ 2 ಕಡೆಯೂ ಟೊಮೊಟೊ ಸಾಸ್ನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಸ್ನ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ನ ಮಾಡಬೇಕಾಗತ್ತೆ. ನೋಡಿ ಈ ಥರ ಸ್ಪ್ರೆಡ್ ಮಾಡಾದಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ದು ಮಸಾಲ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಆ್ಯಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಆಮ್ಲೆಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಆಮ್ಲೆಟ್ನ ಹಾಕ್ಬಿಟ್ಟು ನೋಡಿ ಅದ್ರ ಮೇಲೂ ಕೂಡ ವೆಜಿಟೇಬಲ್ಸ್ದು ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಓವೆನಲ್ಲಾದರೆ ಹಾಗೆ ಜಸ್ಟ್ ಈ ಥರ ಎಲ್ಲ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ತೆಗೆದುಬಿಡ್ಬೋದಾಗಿತ್ತು. ಇದು ಹಂಚ್ ಮೇಲೆ ಮಾಡೋದ್ರಿಂದ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ನೋಡಿ ಈ ಥರ ತಿರುಗಿಸ್ಕೊಬೇಕು. ಅದನ್ನು ಹಾಕ್ಕೊಂಡಿರ್ತೀವಲ್ಲ, ಟೊಮೊಟೊ ಸಾಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಆವಾಗ 2 ಕಡೆಯೂ ಬ್ರೆಡ್ನ ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಬೇಕಾಗತ್ತೆ. ಇವಾಗ ಫೈನಲಿ ರೆಡಿ ಆಗಿದೆ. ಇದು ಯಾವ ಥರ ಬಂದಿದೆ ಅಂತ ಕಟ್ ಮಾಡಿ ತೋರಿಸೋಣ ಇವಾಗ. ನೋಡಿ ಇವಾಗ ನಾನು ಚಾಕು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಇವಾಗ ಒಂದು ಸಲ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ದೆ. ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಹೊರಗಡೆ ಹೋಗಿ ಕೊಡೋಣ. ಸೂರಿ, ಮಿತು, ರೀತಿ, ಅಗಸಿಂಗು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಕೊಡೋಣ ಬನ್ನಿ. ಸೊ ಗೈಸ್ ಕೊಡಕ್ಕೆ ಹೋಗ್ತಿದ್ದೀನಿ. ಹೆಂಗಿದೆ ಏನಂತ ಗೊತ್ತಿಲ್ಲ. ನೋಡಿ ಅಗಸಿಂಗ್ ನೋಡ್ತಾವನೆ. ಮಿತು ಹೆಂಗಿದೆ ಹೇಳಪ್ಪ. ಸಖತ್ತಾಗಿದ್ಯಾ? ನೀನು ನೋಡವ. ರೀತಿ ಎತ್ಕೊತಾ ಇದ್ದಾಳೆ ಇವಾಗ. ಚೆನ್ನಾಗಿದ್ಯಾ? ಏನೋ ಸೂಪರ್ ಅಂತಿದ್ದೀರಾ. ಏನು ಸೂಪರ್ ಆಗೈತೋ. ಅಗಸಿ ಒಂದು ಟ್ರೈ ಮಾಡು ನೋಡೋಣ. ಇಡಿ ಹೆಂಗಿದೆ ಅಂತ ಹೇಳು. ಎಲ್ಲರಿಗೂ ತಿನ್ಸೋಕ್ಕಿಂತ ಮುಂಚೆ ನೀನೇ ತಿನ್ನು ಫಸ್ಟ್. ಎಲ್ಲರಿಗೂ ತಿನ್ಸಿ ಹೇಳೋದಕ್ಕಿಂತ ಫಸ್ಟ್ ನೀನೇ ತಿಂದು ನೋಡು ಹೆಂಗಿರ್ತದೆ ಅಂತ. ಓಕೆ, ಏನೋ ಡಿಫ್ರೆಂಟಾಗಿ ಮಾಡಿದ್ದೀನಿ, ಚೆನ್ನಾಗಿದೆ. ಇಬ್ಬರಿಗೂ ಸರಿಯಾಗೈತೆ. ಒಂದು ಸ್ವಲ್ಪ ಏನಂದ್ರೆ ಮಯೋನೈಸ್ ಜಾಸ್ತಿ ಆಯ್ತು ಅಷ್ಟೇ, ಇನ್ನೇನು ಇಲ್ಲ. ಕರೆಕ್ಟಾ? ಏನು ಗೊತ್ತಾ, ನನಗೆ ಮೊದಲನೇ ಸಲ ಮಾಡಿದ್ಯಾ ತಿಂದ್ಬಿಟ್ಟು ಹೊಟ್ಟೆ ಬಂದ್ಬಿಟ್ಟು ಏನು ಮಾಡೋದು ಅಂತ ಅಲ್ಲೇ ನೋಣ. ಅವಳು ಮಾಡೋಳ, ಅದಕ್ಕೆ ಅವಳಿಗೆ ಫಸ್ಟ್ ವಿಡಿಯೋ ಕೊಟ್ಬಿಡೋದು. ಅಂದ್ರೆ ಮಯೋನೈಸ್ ಹಾಕಿದ್ನಲ್ವಾ, ಅದು ಸ್ವಲ್ಪ ಜಾಸ್ತಿ ಆಗೈತೆ. ಅಂದ್ರೆ ಇನ್ನೊಂದು ಚೂರು ಕಮ್ಮಿ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅದೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗೈತೆ ಒಟ್ನಲ್ಲಿ. ಹೆಂಗೈತೆ ಸೂರ್ಯ ನೀನು ಹೇಳು. ಒಂಚೂರು ತಕ್ಕ ಮಟ್ಟಿಗೆ ಚೆನ್ನಾಗೈತೆ. ಇರೋದ್ರೊಳಗೆ ಸ್ವಲ್ಪ ಚೆನ್ನಾಗೈತೆ. ಚೆನ್ನಾಗೈತಾ? ಕ್ಯಾಪ್ಸಿಕಮ್ ಹಾಕ್ಬೇಕಾಗಿತ್ತು ಅದಕ್ಕೆ. ಒಂಚೂರು ಮಯೋನೈಸ್ ಜಾಸ್ತಿ ಆಯ್ತು ಅಷ್ಟೇ, ಇನ್ನೇನು ಇಲ್ಲ. ಈ ತರಕಾರಿಗಳನ್ನ ಹಿಂಗೆ ಹಾಕೋ ಬದಲು ರೌಂಡ್ ಕಟ್ ಮಾಡಿ ಇಕ್ಕಿದ್ರೆ ಇನ್ನೂ ಚೆನ್ನಾಗೇ ಬರ್ತದೆ. ಆಯಿತು. ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ.
ಹೇಗೆ ಅನಿಸ್ತಿದೆ ಹೇಳ್ಬಿಡ್ರಿ. ಏನಿಲ್ಲ, ಸುಮಾರು ಏನೋ ಮಾಡೋಣ ಚೆನ್ನಾಗಿ ಮಾಡೋದು ಚೆನ್ನಾಗಿ ಆಯ್ತು. ಚೆನ್ನಾಗೈತಾ? ಸರಿ, ಮೋಸ ಇಲ್ಲ ಮಾಡಿದ್ಕು. ಥ್ಯಾಂಕ್ ಯು. ಸೂರಿಗೂ ನನಗೂ ಕಾಂಪಿಟೇಷನು, ಸೊ ಅದಕ್ಕೆ ಇವಾಗ ಸೂರಿ ಹೋಗೋರೆ ಅಡುಗೆ ಮನೆಗೆ. ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನಾನು ಮಾಡಿದ್ದಾಯಿತು. ಸೂರಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಅವರು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದಾರೆ, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾವ್ರೆ. ಇವಾಗ ಸೂರಿನೂ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಹಂಚಿಟ್ಬಿಟ್ಟು ಅದ್ರ ಮೇಲೆ ಆಯಿಲ್ನ ಹಾಕ್ಕೊತಾ ಇದ್ದಾರೆ ಫಸ್ಟು. ಇವಾಗ ಬ್ರೆಡ್ಡು ಇಟ್ಕೊತಾ ಇದ್ದಾರೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾರೆ ಫಸ್ಟು. ಇದು ರೋಸ್ಟ್ ಆಗಬೇಕಲ್ವ, ಹಾಗಾಗಿ ಫಸ್ಟು ಆಯಿಲ್ನ ಹಾಕ್ಕೊಂಬಿಟ್ಟು ನೋಡಿ ಈ ಥರ ತಿರುಗಿಸ್ಕೊಂಡು, ಈ ಥರ ಎರಡು ಕಡೆಯೂ ತಿರುಗಿಸ್ಕೊಂಡು ಫುಲ್ಲು ರೋಸ್ಟ್ ಮಾಡ್ತಾರೆ. ರೋಸ್ಟ್ ಮಾಡಿಬಿಟ್ಟು ಇವರೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಯಾಕೆಂದರೆ ಇವ್ರಿಗೆ ಯಾವಾಗಲೂ ಅಭ್ಯಾಸ ಇದೆ, ಮಾಡಿ ಅಭ್ಯಾಸ ಇದೆ ರೆಸಿಪಿಗಳನ್ನ. ಬಟ್ ನನಗೆ ಅಂದರೆ ಅಷ್ಟು ಅಭ್ಯಾಸ ಇಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇವಾಗ ಒಂದು ಗ್ಲಾಸಲ್ಲಿ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫಸ್ಟು ಹಂಚ ಮೇಲೆ ಎಣ್ಣೆ ಹಾಕ್ಕೊಂಡಿದ್ರಲ್ವ ಅದ್ರ ಮೇಲೆ ಆಮ್ಲೆಟ್ ಥರ ಹಾಕ್ತಾಯಿದ್ದಾರೆ. ಅಂದರೆ ಇವರೊಂದು ಸ್ವಲ್ಪ ದೊಡ್ಡದಾಗೆ ಸ್ಪ್ರೆಡ್ ಮಾಡಿಕೊಂಡ್ರು, ನಾನೊಂದು ಸ್ವಲ್ಪ ಚಿಕ್ಕದಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ ನೋಡಿ. ಇವಾಗ ಅದು ಸ್ವಲ್ಪ ಬೆಂದಾದ್ಮೇಲೆ ಇದನ್ನು ತಿರುಗಿಸ್ಕೊತಾರೆ. ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಅದು ಫುಲ್ಲು ರೋಸ್ಟ್ ಆಗುತ್ತೆ. ರೋಸ್ಟ್ ಆದಾಗ ಸ್ವಲ್ಪ ತುಂಬಾ ಚೆನ್ನಾಗೇ ಬರುತ್ತೆ ರೆಸಿಪಿ ಎಲ್ಲ ಮಾಡಬೇಕಾದ್ರೆ. ಇವಾಗ ಇದು ರೋಸ್ಟ್ ಮಾಡಿದೆಲ್ಲ ಆಯಿತು, ತೆಗ್ದು ಇದನ್ನು ಸಪ್ರೇಟಾಗಿ ಇಟ್ಕೊತಾ ಇದ್ದಾರೆ. ಮತ್ತು ಬ್ರೆಡ್ನ ತೆಗ್ದು ಹಂಚ ಮೇಲೆ ನೋಡಿ ಈ ರೀತಿ ಹಾಕ್ಕೊತಾ ಇದ್ದಾರೆ. ಇವಾಗ ಟೊಮೊಟೊ ಸಾಸ್ನ ಸ್ವಲ್ಪ ತೊಗೊಂಡು ನೋಡಿ ಬ್ರೆಡ್ ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊತಾರೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಂಡಿದ್ದೆ. ಅವರು ಅರ್ಧ ಸ್ಪೂನಷ್ಟು ಕಮ್ಮಿ ಹಾಕ್ಕೊಂಡು ನೋಡಿ ಈ ಥರ ಸ್ಪ್ರೆಡ್ನ ಮಾಡ್ಕೊತಾ ಇದ್ದಾರೆ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಮಸಾಲೆನೂ ಕೂಡ ಕುತ್ಕೊಳ್ಳುತ್ತೆ. ನಾವು ಏನೇನು ಮಸಾಲೆ ಆ್ಯಡ್ ಮಾಡ್ತೀವೋ ಅದೆಲ್ಲನೂ ಕೂಡ ಕುತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ರೆಸಿಪಿ ಎಲ್ಲ, ಹೇಳೋದೇ ಬೇಡ. ಸೂರಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ, ನನಗಿಂತ ಸೂಪರಾಗಿ ಮಾಡ್ತಾರೆ. ಮತ್ತು ಅವಾಗವಾಗ ನನಗೆ ಯಾವಾಗಲೂ ಮಾಡಿಕೊಡ್ತಾನೆ ಇರ್ತಾರೆ. ನಾನೇ ಟ್ರೈ ಮಾಡಿರಲಿಲ್ಲ ಇಷ್ಟು ದಿನವರೆಗೂ. ಇನ್ನು ಮುಂದೆ ನಾನು ಕೂಡ ಹೊಸ ರೆಸಿಪಿಗಳೆಲ್ಲ ಕಲ್ತ್ಕೊಂಡು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೊಸ ರೆಸಿಪಿ ಮಾಡಿ ಫಸ್ಟು ಸೂರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಖುಷಿ ಪಡ್ತಾರೆ ಅಂತ ಅಂದ್ಬಿಟ್ಟು ಅದು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಅವರು ಕೂಡ ಸಪ್ರೇಟಾಗಿ ಆಮ್ಲೆಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ತೆಗೆದುಬಿಟ್ಟು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಇದೆಲ್ಲನೂ ಕೂಡ ನೀಟಾಗಿ ಹಾಕ್ಕೊತಾ ಇದ್ದಾರೆ. ಇದನ್ನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಲಾಸ್ಟಲ್ಲಿ ಡಾಟ್ ಥರ ಮಯೋನೀಸ್ನ ಹಾಕ್ತಾ ಇದ್ದಾರೆ. ಇಷ್ಟೇ, ಜಾಸ್ತಿ ಹಾಕಿಲ್ಲ. ನಂತರ ಸ್ವಲ್ಪ ನಾನಂದರೆ ಜಾಸ್ತಿ ಹಾಕ್ಕೊಂಬಿಟ್ಟೆ. ಇವಾಗ ಇದನ್ನು ಈ ಸೈಡು ಬ್ರೆಡ್ ಇಟ್ಕೊಂಡಿದ್ದಾರಲ್ಲ ಅದನ್ನು ತೆಗೆದುಬಿಟ್ಟು ಇದ್ರ ಮೇಲೆ ದಬಾಕ್ತಾ ಇದ್ದಾರೆ ನೋಡಿ. ಈ ಥರ ಸೆಟ್ ಮಾಡ್ಕೊಂಬಿಡ್ಬೇಕು. ಈ ಥರ ಸೆಟ್ ಮಾಡ್ಕೊಂಡಾಗ ಆಲ್ಮೋಸ್ಟ್ ರೋಸ್ಟ್ ಆಗಿಬಿಟ್ಟಿದೆ ಇದು. ಇವಾಗ ಇದನ್ನು ಮತ್ತೆ ಇನ್ನೊಂದು ಸಲಿಗೆ ಈ ಥರ ದಬಾಕೊಬೇಕಾಗತ್ತೆ ನೋಡಿ. ನಿಧಾನಕ್ಕೆ ದಬಾಕೋಬೇಕು, ಇಲ್ದಿದ್ರೆ ಎಲ್ಲ ಬಿಚ್ಚೋಗಿಬಿಡುತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಯಿತು. ಇದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದಾರೆ. ಇದನ್ನು 4 ಪೀಸ್ ಥರ ಕಟ್ ಮಾಡ್ಕೊತಾರೆ. ಇದು ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫೈನಲಾಗೆ ಈ ರೆಸಿಪಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ ಇದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳೋಣ ನೋಡಿ. ಇದು ಯಾವ ರೀತಿ ಬಂದಿದೆ ಅಂತಲೂ ತೋರಿಸ್ತಾ ಇದ್ದಾರೆ ಒಂದು ಪೀಸ್ ತಗೊಂಡು. ಸೊ ಬನ್ನಿ ಇವಾಗ ಹಾಲ್ಗೆ ಹೋಗೋಣ. ಒಂದು ಡೌಟು, ಆವಾಗಲೇ ಒಂದು ಸಲ ಆಗೋಯ್ತು, ಮತ್ತೆ ಯಾಕೆ? ಇದು ಸೂರಿ ಮಾಡಿರೋದು, ಅದು ನಾನು ಮಾಡಿರೋದು. ಇವಾಗ ಅಗಸ್ಸಿಂಗು ಟೇಸ್ಟ್ ಮಾಡ್ತಿದ್ದೇನೆ, ನೋಡೋಣ ಹೆಂಗೆ ಹೇಳ್ತಾನೆ ಅಂತ. ಹಾಂ, ಮಾಡಪ್ಪ. ಹೆಂಗಿದೆ ಬಂಗಾರ? ಫಸ್ಟು ಆಗಿ ಆಮೇಲೆ ಹೇಳು. ಅಗಸ್ಸಿಂಗ್ ಹೆಂಗಿದೆ? ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದ್ಯಾ ಇಲ್ಲ ಅದು ಚೆನ್ನಾಗಿದ್ಯಾ ಇಲ್ಲ ಎರಡು ಚೆನ್ನಾಗಿದ್ಯಾ? ಎರಡು ಚೆನ್ನಾಗಿ ಐತೆ. ಆದ್ರೆ ಕಂಪೇರ್ ಮಾಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ಲ, ಸೊ ನೆಕ್ಸ್ಟ್ ಟೈಮು ಅದನ್ನ ಕರೆಕ್ಟ್ ಮಾಡ್ಕೊಬೋದು ಅಷ್ಟೇ. ಓಕೆ. ನಿಂದು ಮಿತೋ ಏನು?
ಎರಡು ಚೆನ್ನಾಗೈತಾ? ಸರಿ ಸರಿ ಆಯ್ತು. ಪ್ರೀತಿ ನೀನ್ ತಿನ್ನವಾ? ಎಷ್ಟು ಜನ ಇದೀವಿ? 5 ಜನ. ಸೂರಿ ಇದ್ರಲ್ಲೆಲ್ಲ ಎಕ್ಸ್ಪೋರ್ಟ್ ಜಾಸ್ತಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ಲ, ಸೊ ಓಕೆ, ಬೆಟರ್ ಓಕೆ ಅಂತ ಅನ್ನಿಸ್ತು ನನಗೆ. ಬಟ್ ಸೂರಿ ಪರ್ಫೆಕ್ಟಾಗಿ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾರೆ. ಚೆನ್ನಾಗಿತ್ತು ಸೂರಿ, ಶಬಾಷ್, ಸೂಪರ್ ಆಗಿತ್ತು. ಗುರು ಅದ್ಯಾಕೆ ಕೇಳ್ತೀರಾ? ಅದೊಂದು ದೊಡ್ಡ ಸ್ಟೋರಿ. ಇವಾಗ ಸ್ಟೋರಿ ಹೇಳಪ್ಪ. ಬೆಳಗ್ಗೆನೆ ಎದ್ದೆ, ಹುಡುಗಿ ನೋಡಿದೆ, ಇಲ್ಲ ಕಣ್ಣು ನೋಡಿದ್ಲು, ಬಿದ್ದೋಗ್ಬಿಟ್ಟೆ. ಇಲ್ಲ, ಬೆಳಗ್ಗೆನೆ ಎದ್ದು ಟೀ ಕೊಟ್ಟರು, ಟೀ ಕುಡಿದ್ಬಿಟ್ಟು ಹಿಂಗೆ ಫೋನ್ ನೋಡ್ಕೊಂಡು ಕೂತಿದ್ದೆ. ನಮ್ಮ ಹುಡುಗಿದ ಮೆಸೇಜ್ ಬಂತು. ನಾನು ಸರಿ ಆಯಿತು ನೋಡೋಣ ಅಂತ ಹೋದೆ ಗುರು. ಅಂತೂ ಇಂತೂ ಹುಡುಗಿ ಮೆಸೇಜ್ ಮಾಡೋದು. ಹುಡುಗಿ ಮೆಸೇಜ್ ಮಾಡಿದ್ಲು, ನೋಡ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಮೀಟ್ ಮಾಡೋಣ ಅಂದ್ಲು. ನಾನು ಮೀಟ್ ಮಾಡೋಕ್ಕೆ ಕರ್ದಲ್ಲ ಅನ್ನೋ ಖುಷಿಲಿ ಹೋಗಿ ಚೆನ್ನಾಗಿರೋ ಹೊಸ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಹಾಕ್ಕೊಂಡು, ಶೂ ಗೀವ್ ಎಲ್ಲ ಒಡ್ಸಿ ಪಡಿಸಿ ರೆಡಿ ಮಾಡಿಕೊಂಡು ನಾನು ಖುಷಿಯಾಗಿ ರೆಡಿ ಆಗಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಬರ್ತಾ ಇದ್ದೀನಂತ ಫೋನ್ ಮಾಡಿದೆ. ಸರಿ ಅಂದ್ಲು. ನಾನು ಹಂಗೆ ಒಂದು 5 ನಿಮಿಷ ಮೆಸೇಜ್ ಮಾಡಿಕೊಂಡು ಬಂದೆ. ಆಮೇಲೆ ಇರು 10 ನಿಮಿಷ ಅಂದ್ಬಿಟ್ಟು ಸುಮ್ಮನಾದ್ಲು, ಮೆಸೇಜ್ ಮಾಡಿಲ್ಲ. ಸರಿ ಅಂತ ನಾನು ಮತ್ತೆ ಮೆಸೇಜ್ ಮಾಡಿದೆ. ಮೆಸೇಜ್ ಮಾಡಿಬಿಟ್ಟು ಎಲ್ಲಿದ್ಯಾ ಅಂದೆ. ಮನೇಲಿದ್ದೀನಿ ಅಂದೆ. ಯಾಕೆ ಬಾ ಅಂತ ನಾನು ಕರೆದೆ. ಅದಕ್ಕೆ ಇಲ್ಲ ಇವಾಗ ಬರಲ್ಲ, ಮೀಟ್ ಮಾಡಲ್ಲ, ನಾನು ಇನ್ನೊಂದು ದಿನ ನೋಡ್ಕೊಳ್ಳೋಣ ಅಂದ್ಬಿಟ್ಲು. ಭಲೇ ಬೇಜಾರಾಗೋಯ್ತು ನನಗೆ. ಅದಕ್ಕೆ ಬೆಂಗಳೂರು ಕಡೆ ಹೊರಟಿ ಬಂದ್ಬಿಟ್ಟೆ. ಹಂಗೆ ಸರಿ ಬರೋದು ಬಂದ್ಬಿಟ್ಟೆ ಅಂತ ಹಂಗೆ ಈ ಕಡೆ ಬಂದ್ಬಿಟ್ಟೆ. ಬಸ್ ಹತ್ಬಿಟ್ಟು 20 ರೂಪಾಯಿ ಕೊಟ್ಟು. ಅಪ್ಪ, ನಿನ್ ಪಾತ್ರೆ ತೊಳೆಯೋದು, ನಾನು ನಿನ್ ಜೊತೆ ನಿಲ್ಲೋದು, ಅಡುಗೆ ಮನೇಲಿ ಎರಡೂ ಒಂದು. ಅಕಸ್ಮಾತ್ ನಾನು ಮಾತಿಟ್ಟು ಲವರ್ ಬಂದ್ಬಿಟ್ರೆ ಬ್ರೋ, ರಿಪೀಟ್ ಇನ್ನೊಂದ್ಸಲ, ಮತ್ತೊಮ್ಮೆ ತೋರ್ಸಲ್ಲಿ ಅಲ್ಲಿ ಮತ್ತೊಮ್ಮೆ ಅಲ್ಲ ಅಲ್ಲಿ ರಿಯಾಕ್ಷನ್ ತೋರ್ಸೋದ್ ಬಂದ್ಬಿಟ್ಟು ಆಮೇಲೆ ಐತೆ ಹಬ್ಬ, ಸರಿಯಾಗಿ ಮಾಡ್ತೀನಿ ಮಾರಿ ಹಬ್ಬನ. ಮಾಜಿ ಲವರ್ ಅಂತೆ, ಮಾಜಿ ಲವ್ವರು. ಹಂಗಂದ್ರೆ ಏನಣ್ಣ? ಎಕ್ಸ್ ಲವರ್ ಅಂತ. ಹಂಗಂದ್ರೆ ಓ ಮೊದಲ ಪ್ರೇಯಸಿ. ಓ ಹಂಗೆ, ಸರಿ ಅಣ್ಣ, ಹಂಗೆ ತಾನೆ ಅಣ್ಣ? ಅಚ್ಚ ಕನ್ನಡದಲ್ಲಿ ಹಂಗೇನೆ. ಹಂಗೆ ಬಂದ್ರೆ ಏನು ಮತ್ತೆ ಹೋಗ್ಬಿಡ್ತಾನ? ಹಂಗಂತ ಸುಮ್ಮನೆ ಇರ್ಬೇಕಪ್ಪ. ರಿಯಾಕ್ಷನ್ ಯಾಕೆ ಕೊಡ್ತೀಯಾ? ಬಂದ್ರೆ ಏನು ಅಲ್ಲ, ನಾನ್ ಕೇಳ್ತಾ ಇರೋದು ರಿಯಾಕ್ಷನ್ ಯಾಕೆ ಕೊಡ್ತೀಯಾ? ಅದು ರಿಯಾಕ್ಷನ್. ಇವಾಗ ಜಗಳ ಮಾಡಿ ಹೊಡೆದಾಡ್ಕೊಬೇಕು ಅಣ್ಣ. ನೀವು ಅಲ್ಲಿಂದ ಎತ್ಕೊಬೇಕು. ಅಕ್ಕ ನೀವು ಇಲ್ಲೇನಿಲ್ವಾ? ಅಲ್ಲೇನಿಲ್ಲ, ಕೆಳಗೆ ಕುಕ್ಕರ್ ಐತೆ, ಕುಕ್ಕರ್ ತಗೊಳ್ಳಿ. ಎಲ್ಲ ಬಿಡು, ಇವಾಗ ಒಡ್ಸಿ ಇದ್ ಮಾಡಿದ್ನಲ್ಲ, ತೊಳೆದ್ನಲ್ಲ, ಬಿಡು ಪಾತ್ರೆ. ಕಾಲ್ ಮೇಲೆ ಬಿದ್ದಿರೋದು ಅಲ್ಲಿ ಕೈಯಲ್ಲಿ ಹೊಡ್ಸ್ಬೇಕಾಕ. ಇದು ಟೂ ಮಚ್, ಕೈಯಲ್ಲಿ ಹೊಡ್ಸ್ಬೇಕು. ಇದನ್ನ ಯಾರು ಒಪ್ಕೊಳ್ಳಲ್ಲ. ಇವಾಗ ಹೋಗಕ್ಕ, ಇದು ನೋಡಿ, ಇದೇನಿದು? ಬ್ರೆಡ್ ಅಂತಾರೆ. ಬ್ರೆಡ್ ರೋಸ್ಟ್ ಮಾಡ್ತವ್ರೆ ನಮ್ಮ ಅಣ್ಣ. ಇಲ್ಲಿ ನೋಡಿ, ಪಾಪ ಕಿಚನಲ್ಲಿ ನಿಂತ್ಕೊಂಡ್ಬಿಟ್ಟು ಭಲೇ ಕಷ್ಟಪಡ್ತವ್ರೆ. ಕಷ್ಟಪಡ್ತಾ ಇಲ್ಲ, ಇವಾಗ ಪಡಿಸ್ತವ್ರೆ. ನೋಡಿ, ಅಷ್ಟೊಂದೆಲ್ಲ ಸುತ್ತಿ ರೋಸ್ಟ್ ಮಾಡ್ಕೊಂಡು ನೋಡಿ, ಇದೆಲ್ಲ ಮಾಡ್ಕೊಂಡು ಪಾಪ ನಮ್ಮ ಅಣ್ಣನ ಭಲೇ ಅನ್ನಿಸ್ತವ್ರೆ ಅಕ್ಕ. ಇಲ್ಲಿ ಇದು ನೋಡಿ, ಹಂಗೆ ಸ್ಮೈಲ್ ನೋಡಿ, ನಿಂತ್ಕೊಂಡು ಆರಾಮಾಗಿ ಇರ್ಲಿ. ಅಣ್ಣ, ಇದೇನ್ ಡೆಕೋರೇಟ್ ಎಲ್ಲ ಮಾಡ್ತಾ ಇದ್ದೀರಾ? ನಿಂಗೆ ಮಾವಲೆ ಮಾಡ್ಕೊಂಡು ಕೊಟ್ಟಿದ್ದು ಹಂಗೇನೆ ಏನ? ನಿಂಗೆ ಅವಲೆ ಮಾಡ್ಕೊಂಡು ಕೊಟ್ಟಿದ್ದು ಹಂಗೇನೆ ನೋಡಿ.
ಎಲ್ರಿಗೂ ಹಾಕ್ಕೊಡ್ತವ್ರೆ. ಎಲ್ಲಿ ಚಾಕ್ ಎತ್ಕೊಂಡು ಕಟ್ ಮಾಡಬೇಕಲ್ಲ ಅಂದ್ಬಿಟ್ಟು ನೋಡಿ ಹಂಗೆ. ಅದು ಏನಣ್ಣ ಹೇಳೋದು, ಸೌಟಲ್ಲೇ ಕಟ್ ಮಾಡಿಬಿಡ್ತವ್ರೆ. ಗ್ರೇಟ್ ಅಣ್ಣ ನೀವು. ಸರಿ, ನಾನು ಬಟ್ಟೆ ಒಣಗಾಕ್ಬಿಡ್ತೀನಿ ಫಸ್ಟು. ಅದನ್ನ ಮಾಡಿ ಮೊದಲು. ಆಯ್ತು. ಹಾಂ ಸರಿ ಫ್ರೆಂಡ್ಸ್, ಸದ್ಯಕ್ಕೆ ಇವಾಗ ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಫೈನಲಿ ಸೂರಿ ರೆಡಿ ಮಾಡಿಬಿಟ್ರು. ನನಗೊಂದು, ಸೂರಿಗೊಂದು, ಅಗಸಿಂಗುಗೆ, ಈ ಕಡೆ ಮಿತು ಮತ್ತು ರಿತಿಗೆ 5 ಜನಕ್ಕೂ 5 ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಫಸ್ಟ್ ಒಂದು ಸಲ ಮಾಡಿಕೊಟ್ಟಿದ್ರಲ್ಲ, ಆವಾಗ ನಾನು, ಅಗಸಿಂಗು, ಮಿತು, ರಿತಿ 4 ಜನನೂ ಕೂಡ ತಿಂದಿದ್ದು. ಇವಾಗ ಎಲ್ಲರಿಗೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಅಂತ ಮಾಡಿ ಇಟ್ಟಿದ್ದಾರೆ, ಎತ್ಕೊಂಡು ತಿನ್ಬೇಕಷ್ಟೇ ಬಾಕಿ. ಸೊ ಬನ್ನಿ, ಎಲ್ಲರೂ ಯಾವ ಥರ, ಎಲ್ಲರಿಗೂ ಕೊಡ್ತೀನಿ, ಎಲ್ಲರೂ ಯಾವ ಥರ ತಿಂತಾರೆ ಅದನ್ನು ಕೂಡ ನೋಡಿರಂತೆ. ಸೊ ಬನ್ನಿ ಗೈಸ್, ಹೋಗೋಣ ಹಾಲ್ಗೆ. ಸೊ ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಎತ್ಕೊಂಡು ಯಾರಿಗೆ ಫಸ್ಟು ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿಯಿಂದ ತಿನ್ಬೋದಲ್ವಾ. ನೋಡಿ, ಮಕ್ಕಳೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದಾರೆ. ನಾವು ಕೂಡ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಡಿಫ್ರೆಂಟ್ ಆಗೈತಂತೆ ರೀತಿಗೆ. ಎಲ್ಲರೂ ತಿಂತೋಡೆ. ನೀನೊಬ್ಬನೇ ಬಾಕಿ. ನೀನೊಬ್ಬನೇ ಬಾಕಿ ನಿಮಗೆ. ಇವಾಗ ಅಪ್ಪ ಮಾಡಿದ್ದೆ. ಫಸ್ಟ್ ಅಪ್ಪ, ಸೆಕೆಂಡ್ ಅಮ್ಮ. ನೀನು ಯಾರು ಮಾಡಿಲ್ಲ. ಮತ್ತೆ ಮಾಡ್ತಾನೆ ಇರ್ತಿದ್ದೆ. ಅಣ್ಣ ಚೆನ್ನಾಗಿಲ್ಲ ಅಂದರೆ ಈಗಲೇ ಹೇಳ್ತಾ ಇದ್ದೀನಿ. ನೀನು ಮಾಡಿದ್ಯಾ? ಏನು ಮಾಡ್ತಿದ್ಯೋ? ತುಂಬ ದಿನ ಆದಮೇಲೆ ಈ ಥರ ರೆಸಿಪಿ ಮಾಡಿಕೊಂಡು ತಿಂತಾ ಇರೋದು. ಅದೇ ಹೋಟ್ಲಿಗೆ ಹೋದರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದೇ ಮನೇಲಿ ನಾವೇ ಟ್ರೈ ಮಾಡಿದ್ರೆ ಈ ಥರ ನೆಮ್ಮದಿಗೆ ಮಕ್ಕಳ ಜೊತೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.